ಉಗ್ರರ ಸಾಫ್ಟ್ ಟಾರ್ಗೆಟ್ ಆಗಿತ್ತು. ಬ್ಲಾಸ್ಟ್ ಆರೋಪಿಗಳ ಮೊದಲ ಗುರಿಯಾಗಿತ್ತು ಬಿಜೆಪಿ ಕಚೇರಿ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯನ್ನ ಸ್ಫೋಟ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ರು. ಈ ಸಂಚು ವಿಫಲವಾದ ಹಿನ್ನೆಲೆಯಲ್ಲಿ ಪ್ಲಾನ್ ಬಿ ಯನ್ನ ಮಾಡಿಕೊಂಡ್ರು. ನೋಡಿ, ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ಅಂದ್ರೆ ಜನವರಿ 22ನೇ ತಾರೀಕೆ ಬಿಜೆಪಿ ಕಚೇರಿನ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆದ್ರೆ ಅದು ಆ ದಿನ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ಈ ಉಗ್ರರ ತಂಡ ಜನವರಿಯಲ್ಲೇ ತಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇದ್ರು ಅನ್ನೋ ಆಘಾತಕಾರಿ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸೊ ಉಗ್ರರ ಕಣ್ಣು ರಾಮ ಮಂದಿರದ ದಿನ ಏನಾದ್ರೂ ಒಂದು ವಿಧ್ವಂಸಕ ಕೃತ್ಯ ನಡೆಸಬೇಕು ಕರ್ನಾಟಕದಲ್ಲಿ ಆಗಿತ್ತು ಅನ್ನೋದನ್ನ ಕೂಡ ಇನ್ವೆಸ್ಟಿಗೇಷನ್ ರಿವೀಲ್ ಮಾಡ್ತಾ ಇದೆ. ಮತ್ತೆ ನಿಮಗೆ ನೆನಪಿರ್ಬೋದು, ಈ ಬಿಜೆಪಿ ಕಚೇರಿಯ ಹತ್ರ ಬಾಂಬ್ ಬ್ಲಾಸ್ಟ್ ಈ ಹಿಂದೆ ಕೂಡ ಆಗಿದೆ 2013ರಲ್ಲಿ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬಂತು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯನ್ನ ಸ್ಫೋಟ ಮಾಡೋದಕ್ಕೆ ಸಂಚನ್ನ ಈ ಗ್ಯಾಂಗ್, ಉಗ್ರರ ಗ್ಯಾಂಗ್ ನಡೆಸಿರುತ್ತೆ. ಬಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಯಾವ ದಿನ? ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ದಿನ ಜನವರಿ 22ನೇ ತಾರೀಕು. ಅದು ಆ ದಿನ ಇಲ್ಲೊಂದು ವಿಧ್ವಂಸಕ ಕೃತ್ಯವನ್ನ ನಡೆಸಿ ಜನರಲ್ಲಿ ಭಯವನ್ನ ಉತ್ಪಾದನೆ ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಆಗಿರುತ್ತೆ. ಬಟ್ ಅದು ಸಾಧ್ಯ ಆಗೋದಿಲ್ಲ. ಬಿಜೆಪಿ ಕಚೇರಿಯ ಸ್ಫೋಟದ ಪ್ಲಾನ್ ಫೇಲ್ ಆಗುತ್ತೆ, ಫ್ಲಾಪ್ ಶೋ ಆಗುತ್ತೆ. ಹೀಗಾಗಿ ರಾಮೇಶ್ವರಂ ಕೆಫೆಯನ್ನ ಬ್ಲಾಸ್ಟ್ ಮಾಡೋದಕ್ಕೆ ಉಗ್ರರು ಸಂಚನ್ನ ರೂಪಿಸಿ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಕರೆಕ್ಟ್ ಆಗಿ 2 ತಿಂಗಳ ಒಳಗೆ ಈ ಪ್ಲಾನ್ ಎಕ್ಸಿಕ್ಯೂಟ್ ಆಯಿತು. ಜನವರಿಯಲ್ಲಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕು ಅನ್ಕೊಂಡ್ರು, ಆಗ್ಲಿಲ್ಲ. ಜನವರಿ ಫೆಬ್ರವರಿ ಕಳಿತು, ಮಾರ್ಚ್ 1ನೇ ತಾರೀಕು ಬಂತು, ಶುಕ್ರವಾರದ ದಿನ ಬ್ಲಾಸ್ಟ್ ಆಯಿತು. ನೋಡಿ, ಅದಕ್ಕೊಂದು ಕೋಡ್ ವರ್ಡ್ ಅನ್ನು ಕೂಡ ಇಟ್ಕೊಂಡಿದ್ರು. ಅಬ್ದುಲ್ ಮತೀನ್ ತಾಹಾ ಈ ಬ್ಲಾಸ್ಟ್ ಕೇಸ್ನ ಮಾಸ್ಟರ್ ಮೈಂಡ್. ಈತ ತೀರ್ಥಹಳ್ಳಿ ಅವನು, ಎಬ್ಸ್ಕಾಂಡ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇತ್ತು. 2019ರಿಂದ ಕೂಡ NIA ಅಧಿಕಾರಿಗಳಿಗೆ ಬೇಕಾದಂತಹ ವ್ಯಕ್ತಿ ಕೂಡ ಈತ. ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ನಲ್ಲೂ ಕೂಡ ಈತನೇ ಹ್ಯಾಂಡ್ಲರ್, ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ನಲ್ಲೂ ಕೂಡ ಈತನೇ ಹ್ಯಾಂಡ್ಲರ್. ಈಗ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲೂ ಕೂಡ ಈತನೇ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಶುಕ್ರವಾರ ಮಾರ್ಚ್ 1ನೇ ತಾರೀಕು ನಡೆದಂತಹ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಹಲವು ಕುತೂಹಲಕಾರಿ ವಿಚಾರಗಳು ಬಯಲಾಗಿದೆ. ಬಹಳ ಪ್ರಮುಖವಾಗಿ ಜನವರಿಯಲ್ಲಿ ಬಿಜೆಪಿ ಕಚೇರಿಯನ್ನ ಸ್ಫೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಜಗನ್ನಾಥ ಭವನ ಇದೆಯಲ್ಲ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ, ಅಲ್ಲಿ ಬ್ಲಾಸ್ಟ್ ಮಾಡಬೇಕು, ಅಲ್ಲಿ ಪ್ರಾಣಹಾನಿ ಮಾಡಬೇಕು ಅನ್ನೋದು ಉಗ್ರರ ಮೊದಲ ಪ್ಲಾನ್ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಈ ಹಿಂದೆ 2013ರಲ್ಲೂ ಕೂಡ ಬಿಜೆಪಿ ಕಚೇರಿಯಿಂದ ಒಂದು 100 ಮೀಟರ್ ದೂರದಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. 17 ಜನ ಅದರಲ್ಲಿ ಗಾಯಗೊಂಡಿದ್ರು. ಅದಿನ್ನೂ ನೆನಪಿದೆ ನಮಗೆ. ಸೊ ಕೇವಲ ಕೆಲವೇ ವರ್ಷಗಳಲ್ಲಿ ಮತ್ತೆ ಬಿಜೆಪಿ ಕಚೇರಿ ಟಾರ್ಗೆಟ್ ಆಗುತ್ತೆ, ಉಗ್ರರ ಪ್ಲಾನ್ ಇರುತ್ತೆ. ಬಟ್ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗ್ ಫೇಲ್ ಆಯಿತು ಮತ್ತು ಪ್ಲಾನ್ ಬಿ ಯನ್ನ ಯಾರ ಸೂಚನೆ ಮೇರೆಗೆ ಮಾಡಿಕೊಂಡ್ರು, ಈ ಅಂಶದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತವಾಗಿ ಮಮತಾ, ಯಾಕಂದ್ರೆ 2013ರ ಮಲ್ಲೇಶ್ವರಂ ಬ್ಲಾಸ್ಟ್ ಏನಿತ್ತು, ಅಂದ್ರೆ ಬಿಜೆಪಿ ಕಚೇರಿ ಬ್ಲಾಸ್ಟ್ ಏನಿತ್ತು, ಅದರಲ್ಲಿ ಅಂದುಕೊಂಡ ರೀತಿಯಲ್ಲಿ ಅದನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದ್ರೆ ಅಲ್ಲೂ ಕೂಡ ತಮಿಳುನಾಡಿನಿಂದ ಬಂದಂತ ಉಗ್ರರು ಏನಿದ್ರು, ಉಗ್ರರು ಅದು ಬ್ಲಾಸ್ಟ್ ಅನ್ನ ಮಾಡ್ತಾರೆ, ಅದು ಫೇಲ್ಯೂರ್ ಆಗಿತ್ತು. ಒಂದಿಬ್ಬರಿಗೆ ಗಂಭೀರ ಮಟ್ಟದ ಗಾಯಗಳನ್ನು ಹೊರತುಪಡಿಸಿ ಪೊಲೀಸರಿಗೆ ಒಂದಷ್ಟು ಜನಕ್ಕೆ ಗಾಯಗಳಾಗಿತ್ತು. ಆದ್ರೆ ಅದೇ ಪ್ಲಾನ್, ಅದೇ ಮಾಡ್ಯೂಲ್ ಅನ್ನ ಇಟ್ಕೊಂಡಂತ, ಅದೇ ರೀತಿಯ ಒಂದಷ್ಟು ವಿಚಾರಧಾರೆಗಳನ್ನು ಇಟ್ಕೊಂಡಂತ ಆರೋಪಿಗಳೇನಿದ್ರು, ಅಂದ್ರೆ ಉಗ್ರರೇನಿದ್ರು, ಅವರು ಮತ್ತೊಮ್ಮೆ ಬಿಜೆಪಿ ಕಚೇರಿಯಲ್ಲೇ ಬ್ಲಾಸ್ಟ್ ಅನ್ನ ಮಾಡಬೇಕು, ಅಲ್ಲಿ ಸಾವು ನೋವು ಸಂಭವಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಕಳೆದ 7 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡ್ಕೊಂಡು ಬರ್ತಾರೆ. ಪ್ಲಾನ್ ಗಳನ್ನ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಅಂದ್ರೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಮಾಡಿದಾಗ್ಲೂ ಕೂಡ ಅದು ಕೂಡ ಫೇಲ್ಯೂರ್ ಆಗುವಂಥದ್ದು. ಅದು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗೋ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಬ್ಲಾಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನು ಶಾರಿಕ್ ಏನಿರ್ತಾನೆ, ಶಾರಿಕಿಗೆ ತೀವ್ರ ಮಟ್ಟದ ಗಾಯಗಳಾಗ್ತದೆ, ಜೊತೆಗೆ ಆತ ಸಿಕ್ಬೀಳ್ತಾನೆ, ಪೊಲೀಸರ ಕೈ ಸಿಕ್ಬೀಳ್ತಾನೆ. ಆದ್ರೆ ಮತ್ತೆ ಅಂದ್ರೆ ರಾಮೇಶ್ವರಂ ಕೆಫೆಯನ್ನ ಬ್ಲಾಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಕಚೇರಿಯಲ್ಲಿ ಬ್ಲಾಸ್ಟ್ ಮಾಡಬೇಕು, ಅದು ರಾಮ ಮಂದಿರದ ಉದ್ಘಾಟನೆಯ ದಿನ ಅನ್ನೋದ್ರ ಬಗ್ಗೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ರಾಮ ಮಂದಿರದ ಉದ್ಘಾಟನೆ ದಿನ ಸಾಮಾನ್ಯವಾಗಿ ಬಿಜೆಪಿ ಕಚೇರಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ ಮತ್ತು ಅಲ್ಲಿ ಅತಿ ಹೆಚ್ಚಾಗಿ ಸಂಭ್ರಮಾಚರಣೆ ನಡೀತಾ ಇರ್ತದೆ, ಗುಂಪು ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ಬ್ಲಾಸ್ಟ್ ಮಾಡಿದ್ರೆ ಹೆಚ್ಚಿನ ಸಾವು ನೋವು ಸಂಭವಿಸುತ್ತೆ ಅನ್ನೋದು ಅವರ ಪ್ಲಾನ್ ಆಗಿರ್ತದೆ. ಆದ್ರೆ ಅವರ ಪ್ಲಾನ್ ಸರಿಯಾಗಿ ಎಕ್ಸಿಕ್ಯೂಟ್ ಅನ್ನ ಕೂಡ ಮಾಡ್ಲಿಕ್ಕಾಗಲ್ಲ. ಅದು ಬೇರೆ ಬೇರೆ ಕಾರಣಾಂತರಗಳಿಂದ ಅಲ್ಲಿಂದ
ತರಹದ ಬೇರೊಂದು ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಅನ್ನ ಮಾಡ್ಕೊಳ್ಳುವಂಥದ್ದು. ಯಾಕೆಂದ್ರೆ ರಾಮನ ಹೆಸರಿದ್ದದ್ದು ಜೊತೆಗೆ ಒಬ್ಬರು ಹಿಂದೂ ಮುಖಂಡರು ಒಬ್ರು ನಡೆಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನ ಬ್ಲಾಸ್ಟ್ ಅನ್ನ ಮಾಡಿ ಅಲ್ಲಿ ಸಾವು ನೋವು ಸಂಭವಿಸಬೇಕು. ಯಾಕಂದ್ರೆ ಬಿಜೆಪಿ ಕಚೇರಿಯಲ್ಲಿ ಹೆಚ್ಚಿನ ಜನರನ್ನ ಟಾರ್ಗೆಟ್ ಮಾಡಿದ್ರು, ಅವತ್ತು ಮಿಸ್ ಆಗುತ್ತೆ ಆ ಪ್ಲಾನ್. ಆ ಮಿಸ್ ಆದ ಬಳಿಕ ಮತ್ತೆ ಹೆಚ್ಚಿನ ಜನಸಂಖ್ಯೆ ಸೇರುವಂಥದ್ದು ರಾಮೇಶ್ವರಂ ಕೆಫೆ. ಅಂದ್ರೆ ಅವರ ಎಸ್ಕೇಪ್ ಆಗ್ಲಿಕ್ಕೂ ಕೂಡ ಬೇರೆ ಬೇರೆ ಪ್ರದೇಶಗಳಿಗೂ ಹೋಗ್ಲಿಕ್ಕೂ ಕೂಡ ಅದೊಂದು ಸೂಕ್ತವಾದ ಜಾಗ ಅಂತೇಳಿ ಅದನ್ನ ಆಯ್ಕೆ ಮಾಡಿಕೊಂಡು ಬ್ಲಾಸ್ಟ್ ಅನ್ನ ಮಾಡ್ತಾರೆ. ಬ್ಲಾಸ್ಟ್ ಅನ್ನ ಮಾಡಿದ ಬಳಿಕ ಇಡೀ ಘಟನಾವಳಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳು ಕೂಡ ಬಂಧನ ಆಗಿರುವಂಥದ್ದು. 180 ದಿನಗಳ ಕಾಲ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ, ಅವರ ಹೇಳಿಕೆಗಳನ್ನ ದಾಖಲು ಮಾಡ್ತಾರೆ, ಅವರ ಟೆಕ್ನಿಕಲ್ ಎವಿಡೆನ್ಸ್ಗಳು ಜೊತೆಗೆ ಕಳೆದ 7-8 ವರ್ಷಗಳಿಂದ ಅಬ್ದುಲ್ ಮತೀನ್ ತಾಹಾ ಇರ್ಬೋದು, ಮುಸಾವಿರ್ ಇರ್ಬೋದು, ಇವರಿಬ್ರು ಕೂಡ ತಲೆಮರೆಸ್ಕೊಂಡಿದ್ರು. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂಥವ್ರು ಇವರು. ಅವರ ಬಗ್ಗೆ ಮತ್ತು ಅವರಿಗೆ ಏನು ಶೆಲ್ಟರ್ ಅನ್ನ ಕೊಟ್ಟಂತವರು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕ್ರೋಢೀಕರಿಸಿ ಇವತ್ತು ದೋಷಾರೋಪ ಪಟ್ಟಿಯನ್ನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಮಮತಾ.